Good morning, students. Today, just we have a glance are going to positivism contributed by Auguste Comte, session number 13. ಸೆಷನ್ ನಂಬರ್ 13 ನಾವು ನೋಡೋದಾದರೆ ಏನನ್ನು ನೋಡ್ತೀವಿ? ಪಾಸಿಟಿವಿಸಮ್ ಬಗ್ಗೆನೇ. ಪಾಸಿಟಿವಿಸಮ್ ಅಂತಕ್ಕಂಥದ್ದು ಇದು ಕೂಡ ಪಾಸಿಟಿವಿಸಮ್ ಅಂತಕ್ಕಂಥದ್ದು ಆಗಸ್ಟ್ ಕಾಮ್ಟೆ ಅವರ ಒಂದು ಕೊಡುಗೆ ಅಂತಕ್ಕಂಥ ಅಂಶವನ್ನು ನೋಡ್ತೀವಿ. ಇಲ್ಲಿ ವಿಜ್ಞಾನವಾದದ ಒಂದು ವಿಕಾಸದ ಹಿನ್ನೆಲೆ ನೀವು ನೋಡೋದು, ಅದಕ್ಕಿಂತ ಮೊದಲು ನೋಡೋದಾದರೆ ಲರ್ನಿಂಗ್ ಅಬ್ಜೆಕ್ಟಿವ್ಸ್ ಏನು ನೋಡ್ತೀವಿ? ಟು ಲರ್ನ್ ದಿ ಮೀನಿಂಗ್ ಆಫ್ ಪಾಸಿಟಿವಿಸಮ್, ಟು ಅಂಡರ್ಸ್ಟ್ಯಾಂಡ್ ದಿ ಟ್ರಾನ್ಸಾಕ್ಷನ್ಸ್, ಸೊ ಬಿಹೇವಿಯರ್ ಆಫ್ people from supernatural beliefs of the scientific beliefs to understand the application of these laws. ಇವುಗಳಲ್ಲಿ ನೋಡ್ತಾ ಬರ್ತೀವಿ. ವಿಜ್ಞಾನವಾದದ ವಿಕಾಸ ಅಂತ ಹೇಳಿದ್ರೆ ಮಾನವನ ಸಾಮಾಜಿಕ ವರ್ತನೆ ಹಾಗೂ ಸಾಮಾಜಿಕ ಜೀವನದ ಮೇಲೆ ವಿಶೇಷ ಬೆಳಕು ಚೆಲ್ಲುವಂಥ ಸಮಾಜ ವಿಜ್ಞಾನದ ಪರಂಪರೆ ಆರಂಭವಾಗುವುದು ಕ್ರಿಸ್ತಶಕ 9ನೇ ಶತಮಾನದಿಂದ ಈಚೆಗೆ ಎನ್ನಬಹುದು. ಸಮಾಜ ವಿಜ್ಞಾನಗಳ ವರ್ಗಕ್ಕೆ ಸೇರುವಂಥ ಅರ್ಥಶಾಸ್ತ್ರ, ಇತಿಹಾಸ, ರಾಜ್ಯಶಾಸ್ತ್ರ ಮುಂತಾದ ಅಧ್ಯಯನಗಳ ಹಲವಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಅಂತೇಳಿ ಸಮಾಜ ವಿಜ್ಞಾನಗಳು ಎಂಬ ಪಡೆದಿದ್ದ 19ನೇ ಶತಮಾನದ ನಂತರದಲ್ಲಿ ಮಾತ್ರ ಇದು. ಆದರೆ ಇಲ್ಲಿ ನಾವು ಇದು ಮಧ್ಯಕಾಲೀನ ಯುಗದಲ್ಲಿ ಉದ್ದಕ್ಕೂ ಕೂಡ ಹೆಚ್ಚು ಕಡಿಮೆ ಇದೇ ಸ್ಥಿತಿ ಇತ್ತು. ಆದರೆ ಇದು ಪ್ರತಿಕ್ರಿಯೆ, ವೈಚಾರಿಕತೆ, ಶಕೆ, ಪುನರ್ಜೀವನದ ಜ್ಞಾನೋದಯದ ಕಾಲ ಆಗ್ತಕ್ಕಂಥದ್ದು ಕ್ರಿಸ್ತಶಕ 500ರ ನಂತರ ಏನಾಗಿದೆ, 1500 ಅಂದರೆ 16-18ನೇ ಶತಮಾನದಿಂದ ಈಚೆ ಏನಾಗಿದೆ, ಏಜ್ ಆಫ್ ಎನ್ಲೈಟ್ಮೆಂಟ್ ಅಂತೇಳಿ ಕರೀತಾರೆ. ಏಜ್ ಆಫ್ ಎನ್ಲೈಟ್ಮೆಂಟ್ ಅಂತ ಹೇಳಿದರೆ ರೀಸನಿಸಮ್ ಆಫ್ ದಿ ಪ್ರೋಸೆಸ್. ವಿಜ್ಞಾನಗಳ ವೇದಿ ಅಂತ ಹೇಳಿದರೆ ಸಮಾಜ ವಿಜ್ಞಾನಗಳ ಬೆಳವಣಿಗೆ ವೇದಿಕೆಯನ್ನು ನಿರ್ಮಿಸಿ ಅವಳಿ ಕ್ರಾಂತಿಗಳು ಇಲ್ಲಿ ಭಾಳ ಪ್ರಮುಖವಾದಂಥ ಕಾರಣ ಆಗುತ್ತೆ. ಫ್ರಾನ್ಸಿನ ಕ್ರಾಂತಿ ಮತ್ತು ಕೈಗಾರಿಕಾ ಕ್ರಾಂತಿ ಇಲ್ಲಿ ಆಗುತ್ತೆ. ಇಲ್ಲಿಂದ ಅದು ವಿಜ್ಞಾನವಾದಕ್ಕೆ ಹೇಗೆ ದಾರಿ ಮಾಡಿಕೊಡುತ್ತೆ ಅಂತ ಹೇಳಿದ್ರೆ, ಎರಡು ಕ್ರಾಂತಿಗಳಲ್ಲಿ ಆದಂಥ ಪರಿಣಾಮಗಳನ್ನು ಅಧ್ಯಯನ ಮಾಡೋಕ್ಕೆ ಹೋಗದೆ ಸೋಷಿಯಾಲಜಿ, ಅಲ್ಲಿ ಆ ಕ್ರಾಂತಿಗಳಿಂದ ಆದಂಥ ಪರಿಣಾಮಗಳು, ಕಾರಣಗಳು, ಅದರ ಪ್ರಮಾಣ, ಅದರ ಸ್ವರೂಪಗಳು, ಅದರ ಆಳ, ಅದರ ಉದ್ದ, ಅದರ ಎಲ್ಲ ಇವುಗಳನ್ನು ಅದು ಬೌದ್ಧಿಕವಾಗಿ ಹೊಸ ಅಲೆ ವೈಚಾರಿಕತೆ ನೆಲೆಯಲ್ಲಿ, ಬೌದ್ಧಿಕ ನೆಲೆಯಲ್ಲಿ ಅವರು ಅಧ್ಯಯನ ಮಾಡ್ತಾರೆ. ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ಹೊಸ ವಿಚಾರಗಳನ್ನು ಹುಟ್ಟು ಹಾಕ್ತಕ್ಕಂಥ ಒಂದು ಪ್ರವೃತ್ತಿ ಒಂದು ಗೀಳಿನಂತೆ ಹರಡುತ್ತಿದೆ. ಇದು ಪ್ರಜಾಪ್ರಭುತ್ವ ಮತ್ತು ಕೈಗಾರಿಕವಾದ ಅಂತಕ್ಕಂಥದ್ದನ್ನು ನಾವು ಕುರಿತಾಗಿ ನಾವು ನೋಡ್ತಾ ಬರ್ಬೋದು. ಇಲ್ಲಿ ವಿಜ್ಞಾನವಾದದ ಯಾಕೆ ಇದೆಲ್ಲ ತಿಳ್ಕೊಂಡಿದ್ದಾದಮೇಲೆ ಮಾರ್ಕ್ಸ್, ಸೈಂಟ್ ಸೈಮನ್ ಕೋಮ್ಟ್, ರೀಪ್ಲೆ, ಅರ್ಥಶಾಸ್ತ್ರದಲ್ಲಿ ರಿಕಾರ್ಡ್ಸ್, ಜಿಯಾನ್ ಬ್ಯಾಸ್ಟಿಸ್ಟ್ ರವರು ಅಂತ ಹೇಳಿದರೆ ಕಾರ್ಲ್ ಮಾರ್ಕ್ಸು, ಇವರಿಗೆ ಸಂಬಂಧಪಟ್ಟಂಥ ಅಂಶಗಳು ಅಂತಕ್ಕಂಥದ್ದೇನಿದೆ, ಇಲ್ಲಿ ವಿಜ್ಞಾನವಾದದ ಸಿದ್ಧಾಂತದ ಜನಕ ಅಂತ ಹೇಳಿ ಕಾಮ್ಟೆಯವರನ್ನು ಕರೀತಾರೆ. ವಿಜ್ಞಾನವಾದದ ಜನಕ ಅಂತೇಳಿ, ಪುನರ್ಜೀವನದ ಪ್ರಕ್ರಿಯೆ, ವೈಚಾರಿಕತೆಯ ಯುಗ ಅಂತೇಳಿ ನೀಡಿದಂಥ ಸ್ಫೂರ್ತಿಯಿಂದ ಎಲ್ಲ ಅಧ್ಯಯನಗಳ ಕ್ಷೇತ್ರದಲ್ಲೂ ಯುರೋಪಿನಾದ್ಯಂತ ಈ ವಿಜ್ಞಾನದ ಪರವಾಗಿ ಹೊಸ ಅಲೆ ಕಾಣಿಸ್ಕೊಳ್ಳುತ್ತೆ. ಇದಾದ ಮೇಲೆ 19ನೇ ಶತಮಾನದ ತತ್ವಶಾಸ್ತ್ರ ಮತ್ತು ವಿಜ್ಞಾನಗಳ ನಡುವೆ ಏನಾಗಿದೆ ಕಲ್ಪಿಸ್ತಕ್ಕಂಥದ್ದು ಅವರು ವಿಜ್ಞಾನಿಗಳಂತೇಳಿ ಕರೀತಾರೆ. ಅಂದರೆ ವೈಚಾರಿಕತೆ ನೆಲೆ ಸಿಗ್ತಕ್ಕಂಥದ್ದು 19ನೇ ಶತಮಾನ. ಅಲ್ಲಿ ತತ್ವಶಾಸ್ತ್ರ ಮತ್ತು ವಿಜ್ಞಾನಗಳ ನಡುವೆ ಸ್ಪಷ್ಟವಾದ ವ್ಯತ್ಯಾಸಗಳನ್ನು ಕಲ್ಪಿಸಿದ್ದಾದಮೇಲೆ ಆಗ ತತ್ವಶಾಸ್ತ್ರ ಅಂತೇಳಿ ಕರೆಯೋದಕ್ಕಿಂತ ವಿಜ್ಞಾನಿಗಳಂತೇಳಿ ಕರೀತಕ್ಕಂಥದ್ದು ವಾಡಿಕೆ ಇತ್ತು ಅಂತಂದೇಳಿ ಅಲ್ಲಿಂದಲೇ ಅದು ವೈಜ್ಞಾನಿಕ ಮಾದರಿಯ ಅಧ್ಯಯನ ಮಾಡ್ತಕ್ಕಂಥದ್ದನ್ನು ಆವಾಗಲೇ ಭೌತ ವಿಜ್ಞಾನಿಗಳು ಅಂತೇಳಿ ಕರೆಯುವಂತೆ ಮಾನವ ಸಂಬಂಧದ ವಿಷಯದ ಮೇಲೆ, ಮಾನವ ವರ್ತನೆಗಳ ಆಧಾರದ ಮೇಲೆ ಅಧ್ಯಯನ ಮಾಡ್ತಕ್ಕಂಥದ್ದನ್ನು ನೋಡ್ತಾ ಬರ್ತೀವಿ. ಅದರಲ್ಲಿ ವಿಜ್ಞಾನ ಸಮಾಜ ವಿಜ್ಞಾನಗಳಂತ ಎನಿಸ್ಕೋಬೇಕಂತಂದು ಹೇಳಿದ್ರೆ ಕೇಳಿ ಬಂದಂಥ ಒಂದು ಕಾಲ ಅಂತ ಹೇಳಿದರೆ ವರ್ತನೆ ಅನ್ವಯಿಸೋದಿಲ್ಲ. ವೈಜ್ಞಾನಿಕ ವಿಜ್ಞಾನಗಳ ಬಳಸಲೇಬೇಕೆಂಬ ಆಗ್ರಹ ಮಾಡಿದವರಲ್ಲಿ ಆಗಸ್ಟ್ ಕಾಮ್ಟ್ ಮೊದಲಿಗರು ಅಂತಂದೇಳಿ.
ಅಲ್ಲಿ ಮಾಡ್ತಾರೆ. ವೈಜ್ಞಾನಿಕ ವಿಧಾನ ವಿಚಾರಗಳನ್ನು ಅವರು ತರ್ತಾರೆ. ಅದರ ಆಧಾರದ ಮೇಲೇ ಅವರು ವಿಜ್ಞಾನವಾದವನ್ನು ಕಟ್ಟಿಕೊಡ್ತಾರೆ ಅಂತಂದೇಳಿ ಕೋಮ್ಟ್ರವರ ಸಿದ್ಧಾಂತಕ್ಕೆ ಸಾಕಷ್ಟು ಬೆಳಕು ಚೆಲ್ಲುತ್ತೆ. ವಿಜ್ಞಾನಗಳ ಪರವಾಗಿ ಆತ ನಡೆಸಿದಂಥ ವಾದ ವಿಜ್ಞಾನವಾದ ಅಂತ ಅನಿಸುತ್ತೆ. ಅಂದರೆ ಸಮಾಜ ವಿಜ್ಞಾನಗಳ ಪರವಾಗಿ ಮಾಡಿದಂಥ ವಿಜ್ಞಾನದ ಪರವಾಗಿ ಆತ ನಡೆಸಿದಂಥ ವಾದಕ್ಕೆ ವಿಜ್ಞಾನವಾದ ಪಾಸಿಟಿವಿಸಮ್ ಅಂತ ಅನ್ನಿಸ್ಕೊಡುತ್ತೆ. ಅಂತೆಯೇ ಕೋಮ್ಟ್ರವರು ವಿಜ್ಞಾನದ ಜನಕ ಅಂತ ಹೇಳಿ ಅನ್ನಿಸ್ಕೊಳ್ತಾರೆ. ನೋಡಿ, ಯಾಕೆ ವಿಜ್ಞಾನದ ಜನಕ ಅಂತ ಅನ್ನಿಸ್ಕೊಳ್ತಾರೆ ಅಂದರೆ ಇದಕ್ಕೆ ಈ ದೃಷ್ಟಿಯಿಂದ. ಹಾಗೆ ಆತನ ವಿಚಾರಗಳು ಬಗೆಗಿನ ಆತನ ದಾರ್ಶನಿಕ ದೃಷ್ಟಿಯಿಂದ ಕೂಡ ಬಿಂಬಿಸುತ್ತೆ ಅಂತಂದೇಳಿ ಕೋಮ್ಟ್ ತನ್ನ ಪ್ರಯತ್ನವನ್ನು ಅಷ್ಟಕ್ಕೆ ನಿಲ್ಲಿಸದೆ 6 ಸಂಪುಟಗಳಲ್ಲಿ ಪಾಸಿಟಿವ್ ಫಿಲಾಸಫಿ ಅಂತೇಳಿ ಗ್ರಂಥವನ್ನು ಬರೀತಾರೆ. ಅಲ್ಲಿ ಈ ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ಮಾತ್ರವಲ್ಲದೆ ಇದು ಅನಿವಾರ್ಯತೆ ಅಂತಲೂ ಅವರು ಹೇಳ್ತಾರೆ. ಆಗ ಅಲ್ಲಿಂದ ಹೊಸದಾದಂಥ ವಿಜ್ಞಾನವನ್ನು ಅವಶ್ಯಕತೆ ಇದೆ ಅಂತೇಳಿ ಅದನ್ನು ವಾದ ಮಾಡ್ತಾರೆ. ಅದನ್ನೇ ಸೋಷಿಯಲಾಜಿ ಅಂತೇಳಿ ತಾನೇ ಹೆಸರನ್ನು ಕೊಡ್ತಾರೆ. ಅಂದರೆ ಈ ವಿಜ್ಞಾನವು ಮಾನವನನ್ನು ಜೈವಿಕ ಪ್ರಾಣಿ ಅಂತೇಳಿ ಕರೀತಾರೆ. ಹಾಗೆ ಮಾಡ್ತಾ ಇರೋದ್ರಿಂದ ಅದು ಸಾಮಾಜಿಕ ಪ್ರಾಣಿಯಾಗಿ ಸಮಾಜಶಾಸ್ತ್ರದಂಥ ವಿಜ್ಞಾನ ಆತನನ್ನು ಸಾಮಾಜಿಕ ಪ್ರಾಣಿ, ಒಂದು ಸೋಷಿಯಲ್ ಅನಿಮಲ್ ಅನ್ನೋ ನೆಲೆಯಲ್ಲಿ ಅವರು ಕರೀತಾರೆ ಅಂತಕ್ಕಂಥದ್ದನ್ನು 2 ಅರ್ಥದಲ್ಲಿ ನಾವು ನೋಡ್ಬೋದು. ವಿಜ್ಞಾನದ ಪರಿಕಲ್ಪನೆ ಬಳಕೆ ಮಾಡ್ತಕ್ಕಂಥವರಲ್ಲಿ ಒಂದು ಕೋಮ್ಟ್ ಬಳಸಿದ್ದಾನೆ. ಒಂದು ಸಿದ್ಧಾಂತ ವಿಜ್ಞಾನವಾದ, ಇನ್ನೊಂದು ವಿಧಾನವಾಗಿ ವಿಜ್ಞಾನವಾದ ಅಂತೇಳಿ ಕರೀತಾರೆ. ಈ ವಿಜ್ಞಾನವಾದ ಅಂತಕ್ಕಂಥದ್ದು ಕೋಮ್ಟಿನಿಂದ ರಚಿಸಲ್ಪಟ್ಟಂಥ ಸಿದ್ಧಾಂತವಾಗಿದ್ದು, ಅದರ ಪ್ರಕಾರ ಜ್ಞಾನವೆಂದರೆ ವೈಜ್ಞಾನಿಕ ಜ್ಞಾನವಲ್ಲದೆ ಬೇರೇನೂ ಅಲ್ಲ ಅಂತೇಳಿ ಅವರು ಅರ್ಥೈಸ್ತಾರೆ. ಆಗಸ್ಟ್ ಕೋಮ್ಟ್ ವಿಜ್ಞಾನವಾದ ಅಂತನ್ನೋದಕ್ಕಿಂತ ಪಾಸಿಟಿವ್ ಫಿಲಾಸಫಿ ಅಂತಕ್ಕಂಥ ಗ್ರಂಥದಲ್ಲಿ ಅವರು 1839ರಲ್ಲಿ ಈ ಪಾಸಿಟಿವಿಸಮ್ ಅಂತಕ್ಕಂಥ ಒಂದು ಹೊಸ ಇದನ್ನು ನೆತ್ತಾರೆ. ಹಾಗೆ ಆಗಸ್ಟ್ ಕೋಮ್ಟ್ ಈಸ್ ಒನ್ ಆಫ್ ದಿ ನೋನ್ ಆ್ಯಸ್ ದಿ ಫಾದರ್ ಆಫ್ ಪಾಸಿಟಿವಿಸಮ್ ಅಂತಂದೇಳಿ ಕರೀತಾರೆ. ಪಾಸಿಟಿವಿಸಮ್ ಏನು ಹೇಳುತ್ತೆ ಅಂತ ಹೇಳಿದರೆ, ಡಾಕ್ಟ್ರೈನ್ ಫಂಡಮೆಂಟಲ್ ದಿ ಕಾಮ್ಟೆ ಬೈ ದಿ ಅಸಿಸ್ಟ್ ಓನ್ಲಿ ದಿ ನಾಲೆಡ್ಜ್, ಸೈಂಟಿಫಿಕ್ ನಾಲೆಡ್ಜ್ ಕೊಲೋನಿ ಡಾಕ್ಟ್ರೈನ್ ಆಫ್ ದಿ ಸೋಷಿಯಾಲಜಿ ಅಂತಂದೇಳಿ ಅವರು ಹೇಳ್ತಾರೆ. ಇದು ಪಾಸಿಟಿವಿಸಮ್ ಬಗ್ಗೆ ಇರ್ತಕ್ಕಂಥ ಸೋಷಿಯಾಲಜಿಕಲ್ ಅಪ್ರೋಚಸಲ್ಲಿ ಅವರು ತೊಗೊಂಡ್ಬರ್ತಾರೆ. ಫಿಸಿಕ್ಸ್, ಸೈನ್ಸ್, ಮೆಜರ್ಮೆಂಟ್, ಸರ್ಚ್ ಅಂತಂದೇಳಿ ಕ್ಯಾರಿಡ್ ಓವರ್ ಇಂಟು ದಿ ಸೋಷಿಯಲ್ ಸೈನ್ಸ್ ಅಂತಕ್ಕಂಥದ್ದನ್ನು ನೋಡ್ತೀವಿ. ಹೂ ಆಥರೈಸ್ಡ್ ದ ಬುಕ್ ದ ಪಾಸಿಟಿವ್ ಫಿಲಾಸಫಿ? ಆಗಸ್ಟ್ ಕೋಮ್ಟೆ. ಗೊತ್ತಾಯ್ತಲ್ಲ. ಕೋಮ್ಟೆ ಪಾಸಿಟಿವ್ ಫಿಲಾಸಫಿ ವಾಸ್ ಪಬ್ಲಿಷ್ಡ್ ಇನ್ ವ್ಯಾಲ್ಯೂಮಲ್ಲಿ. ಯಾವ ವ್ಯಾಲ್ಯೂಮಲ್ಲಿ ಮಾಡಿದ್ದಾರೆ ಅಂತ ಹೇಳಿದರೆ ಪಾಸಿಟಿವಿಸಮ್, ಅದು 6 ಮಾಡಿರತಕ್ಕಂಥದ್ದನ್ನು 6 ವ್ಯಾಲ್ಯೂಮಲ್ಲಿ ಮಾಡಿದ್ದಾರೆ. ಇದಿಷ್ಟು ಇದರಲ್ಲಿ ಬರ್ತಕ್ಕಂಥದ್ದು. ಈ ಸೆಷನನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ಸೆಷನಲ್ಲಿ ನಾವು ನೋಡೋಣ. ಥ್ಯಾಂಕ್ ಯು.